ಇವಾಗ ಅಕ್ಕಿ ಒಂದೆರಡು ಸತಿ ಹುರಿದಿದ್ದಾಗಿದೆ. ಇವಾಗ ಕಾಯಿ ಹಾಲು ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚೋದು. ಅದರಷ್ಟೇ ನೀರು, ಅನ್ನ ಬೇಯಕ್ಕೆ ಬೇಕಲ್ಲ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿದ್ರೆ ಕೃಷ್ಣ ವಾಸುದೇವ ಶ್ರೀಹರಿ. ಸಾಕು. ಕೃಷ್ಣ ತುಪ್ಪಕ್ಕೆ ಕೃಷ್ಣ ನೆನೆಸ್ಬಿಟ್ಟು ನಿಮ್ಮ ತುಪ್ಪದನ್ನ ಗೀ ರೈಸು ಹೊಳಿತಾ ಇದೆ. ಹೌದಾ? ಸೂಪರ್. ನೋಡಿದ್ರೆ ಬಾಯಿ ನೀರು ಬರ್ತದೆ. ಗೀ ರೈಸ್ ಎಲ್ಲ ರೆಡಿ ಆಗಿದೆ. ಒಳ್ಳೆ ತುಪ್ಪ, ಹಸುವಿನ ತುಪ್ಪದಿಂದ ತಯಾರಾಗಿರೋ ಗೀ ರೈಸ್ ಇದು. ಅದೇನು ಕಾಣ್ತಾ ಇದೆಯೋ ಅದಕ್ಕಿಂತ 3 ಪಟ್ಟು 100 ಪಟ್ಟು ರುಚಿ ನಾಲ್ಗೆ ಮೇಲೆ ಕಾಣ್ತದೆ. ನಮಸ್ಕಾರ ವೀಕ್ಷಕ ಬಂಧುಗಳೇ, ಶ್ರೀರಾಮ್ಪುರದ ರೈಲ್ವೆ ಅಂಡರ್ಪಾಸ್ ಹಿಂದ್ಗಡೆ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗ ಅಹಲ್ಯಾಬಾಯಿ ಅಮ್ಮವರ ಅಡುಗೆ ಮನೆ. ನಿಮ್ಗೆ ಗೊತ್ತಿದೆ, ಹೇಳೋದೇ ಬೇಕಾಗಿಲ್ಲ, ಇಷ್ಟು ಪ್ರಸಿದ್ಧ. ಇವಾಗ ನಮ್ಮ ಸಬ್ಸ್ಕ್ರೈಬರ್ಸು, ವೀಕ್ಷಕರು ಸಿಕ್ಕಲೆಲ್ಲ ಕೇಳ್ತಾರೆ, ಅಹಲ್ಯಾಬಾಯಿ ಅಮ್ಮವ್ರು ಎಷ್ಟು ಚೆನ್ನಾಗಿ ಬರ್ತದೆ ರೆಸಿಪಿಗಳು ಅಂತ. ಇವತ್ತು ತುಪ್ಪದಲ್ಲಿ, ಅದ್ಭುತವಾದ ಒಂದು ಒಳ್ಳೆ ತುಪ್ಪದಲ್ಲಿ ಕೆಲವು ರೆಸಿಪಿ ತೋರಿಸಿ ಅಂತ ಕೇಳಿದ್ವಿ. ಬನ್ನಿ ಅಂತ ಹೇಳಿದ್ರೆ ತುಪ್ಪದ ಅನ್ನ ಅಂದರೆ ಇನ್ನೇನು ಗೀ ರೈಸ್. ಬನ್ನಿ, ಅಹಲ್ಯಾಬಾಯಿ ಅಮ್ಮವರು ಅವರ ಕ್ಯಾಟ್ರಿಂಗಲ್ಲಿ ಈ ಗೀ ರೈಸನ್ನು ಯಾವ ರೀತಿ ಮಾಡ್ತಾರೆ ನೀವು ನೋಡ್ಬಿಡೋಣ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಕ್ಯಾಟ್ರಿಂಗ್ ಅಲ್ಲಿ ಇದು ಕೂಡ ಈ ಒಂದು ಗೀ ರೈಸ್ ಬಹಳ ಪಾಪ್ಯುಲರ್ ಅಂದ್ರಿ. ಹೌದು. ಇವತ್ತು ನಾವು ಅದಕ್ಕೋಸ್ಕರ ಬಂದಿದ್ವಿ. ಅದು ತುಪ್ಪದನ್ನ ಅಂತ ಕನ್ನಡದಲ್ಲಿ ಹೇಳ್ಬೋದಾ? ತುಪ್ಪದನ್ನ ಅಂತ ಕನ್ನಡದಲ್ಲಿ ಹೇಳೋದೇ ಅದು. ಸೊ ಅಪ್ಪಟ ತುಪ್ಪದ ಅನ್ನ, ಅದನ್ನ ಗೀ ರೈಸ್ ಅಂತ ಅದು ಪಾಪ್ಯುಲರ್ ಆಗ್ಬಿಟ್ಟಿದೆ. ಸೊ ಅದರದ್ದು ಅಹಲ್ಯಾಬಾಯಿ ಅಮ್ಮವರ ಇವತ್ತು ಕೈ ರುಚಿ. ಎಲ್ಲ ಸಾಮಾನುಗಳು ಇಟ್ಕೊಂಡಿದೀವಿ. ಅಕ್ಕಿ 1 ಪಾವು ಅಂದ್ರೆ 250 ಗ್ರಾಮ್. 250 ಗ್ರಾಮು. ಆಮೇಲೆ ಗೋಡಂಬಿ ಸ್ವಲ್ಪ, ಅದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ, ಏಲಕ್ಕಿ, ಮಸಾಲೆ ಎಲೆ ಒಂದು ಸ್ವಲ್ಪ. ಆಮೇಲೆ ಇವಾಗ ಕಾಯಿ ರಸ ತೆಗೆದು ಇಟ್ಕೊತೀವಿ. ಒಂದು ಮೇಲ್ಗಡೆ ಉಪ್ಪದು ತೆಂಗಿನಕಾಯಿ. ಇವಾಗ ಗೀ ರೈಸ್ಗೆ ಒಂದು ಸ್ವಲ್ಪ ಖಾರ ಬರೋದಕ್ಕೆ 4-5 ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡು ಒಗ್ಗರಣೆಗೆ ಹಾಕಬೇಕು. ಕಾಯಿ ಹಾಲು ಥರ ರೆಡಿ ಮಾಡಿಕೊಂಡು ಎಲ್ಲ ಅಕ್ಕಿ ಒಳಗೆ ಹಾಕಿ ಒಗ್ಗರಣೆ ಹಾಕಿ ಇಡೋದು. ಈ ತುಪ್ಪ ಇರಬೇಕು, ಅದಕ್ಕೆ ಕೃಷ್ಣ ತುಪ್ಪ ಇಟ್ಕೊಂಡಿದ್ದೀವಿ. ಇದು ಬಹಳ ಸಾಂಪ್ರದಾಯಿಕ ಒಳ್ಳೆ ತುಪ್ಪ. ಇದು ಹಸುವಿನ ಮಾಡಿರೋ ತುಪ್ಪ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಈ ತುಪ್ಪ ಯೂಸ್ ಮಾಡಿ ಗೀ ರೈಸ್ ಮಾಡಿ ತೋರಿಸ್ತೀನಿ ಇವಾಗ. ಮೊದಲನೇದಾಗಿ ಈ ತುಪ್ಪನ ಒಗ್ಗರಣೆಗೆ ಹಾಕೊಳ್ಳೋದು. ಸ್ವಲ್ಪ ತುಪ್ಪ ಒಂದು 200 ml. ಗೀ ರೈಸ್ ಅಂದ್ಮೇಲೆ ತುಪ್ಪ ಇರಲೇಬೇಕು. ಇವಾಗ ಒಗ್ಗರಣೆಗೆ 4 ಪೀಸ್ ಚಕ್ಕೆ, 4 ಏಲಕ್ಕಿ, 4 ಲವಂಗ, ಮಸಾಲೆ ಎಲೆ ಒಗ್ಗರಣೆಗೆ ಹಾಕೋದು. 1 ತೆಂಗಿನಕಾಯ್ದು ಮೇಲ್ಗಡೆ ಉಪ್ಪನ್ನ ರುಬ್ಬಿ ಹಾಲು ರಸ ರೆಡಿ ಮಾಡ್ಕೋಬೇಕು. ಹಾಲು ತೆಕ್ಕೋಬೇಕು. ಇವಾಗ ಅದೆಲ್ಲ ಒಗ್ಗರಣೆಗೆ ಹಾಕ್ಬೇಕು. ಚಕ್ಕೆ, ಲವಂಗ, ಏಲಕ್ಕಿ, ಮಸಾಲೆ ಎಲೆ ಎಲ್ಲ ಹಾಕೊಂಡು ಫಸ್ಟ್ ಹಸಿಮೆಣ್ಸಿನ್ಕಾಯಿ ಹಾಕೋಪ್ಪ ಬರ್ತಿ. ಇವಾಗ ನೆಕ್ಸ್ಟು ಗೋಡಂಬಿ ಹಾಕೋ. ಎಲ್ಲಾನು ಒಂದ್ಸತಿ ಹುರ್ಕೊಂಡು, ಗೋಡಂಬಿ ಹುರ್ಕೊಂಡಾದ್ಮೇಲೆ ಈ ಅಕ್ಕಿನೂ ಅದ್ರ ಜೊತೆ ಸ್ವಲ್ಪ ಹುರ್ಕೊಪ್ಪ. ಅಕ್ಕಿನ ಒಂದ್ಸತಿ ತೊಳೆದು ಇವಾಗ ಅಕ್ಕಿ ಹಾಕೊಳ್ಳೋದು. 1-2 ಸತಿ ಹುರಿದು ಇವಾಗ ಅಕ್ಕಿ 1-2 ಸತಿ ಹುರಿದಿದ್ದಾಗಿದೆ. ಇವಾಗ ಕಾಯಿ ಹಾಲು ಹಾಕಿ ನೀರು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚೋದು. ಕಾಯಿ ರುಬ್ಕೊಂಡಿದ್ದೀವಿ. ಹಾಲು ತೆಕ್ಕೊಂಡು, ಕೊಬ್ಬರಿ ಚಟ ಎಲ್ಲ ಸರಿಯಾಗಿ ತೆಕ್ಕೊಂಡು, ಆಮೇಲೆ ಹಾಲನ್ನ ಅಕ್ಕಿ ಒಳಗೆ ಹಾಕೋದು. ಹಾಲು ರೆಡಿ ಆಗಿದೆ, ಅಕ್ಕಿ ಒಳಗೆ ಹಾಕೋದು. ಇವಾಗ ಸ್ವಲ್ಪ ನೀರು ಹಾಕಮ್ಮ, ಅದಕ್ಕೆ ಬರ್ತಿ. ಇನ್ನು ಸ್ವಲ್ಪ ನೀರು ಹಾಕಿ, ಅದರಷ್ಟೇ ನೀರು, ಅನ್ನ ಬೇಯಕ್ಕೆ ಬೇಕಲ್ಲ. ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಲ ಮುಚ್ಚಿದ್ರೆ ತುಪ್ಪದನ್ನ ರೆಡಿ ಆಗತ್ತೆ. ಇನ್ನು ಒಂಚೂರು ಹಾಕಪ್ಪ. ಕೃಷ್ಣ ವಾಸುದೇವ ಶ್ರೀಹರಿ. ಸಾಕು. ಕೃಷ್ಣ ತುಪ್ಪಕ್ಕೆ ಕೃಷ್ಣ ನೆನೆಸ್ಬಿಟ್ಟು
ಓಕೆ ಹಾಂ ಮುಚ್ಚಿದಾಯ್ತು. ಇನ್ನೇನು ಗೀ ರೈಸು. ಎಸ್, ಮೀಡಿಯಂ ಫ್ಲೇಮ್ ಇದೆಯಾ, ಕರೆಕ್ಟಾಗಿರಿ ಸಾಕು, ಸರಿಯಾಗಿ. ತುಪ್ಪ ತಿಂದ್ರು ಕೂಡ ನಾವು ಸ್ಲಿಮ್ ಆಗಿರ್ಬೇಕು, ಹಂಗಿರ್ಬೇಕು ತುಪ್ಪ. ಹೌದು, ಅಲ್ವಾ? ಅಂತ ಒಳ್ಳೆ ತುಪ್ಪ ಈ ಕೃಷ್ಣ ತುಪ್ಪ. ಅದಕ್ಕೆ ಇವಾಗ ನಾವು ಸ್ಲಿಮ್ ಆಗಿರ್ಬೇಕು, ಅಡುಗೆ ಮನೆಯೂ ಸ್ಲಿಮ್ ಆಗಿರ್ಬೇಕು ಅಂತ ಈ ಡಬ್ಬಾನು ಫ್ರೀಯಾಗಿ ಕೊಟ್ಟಿದ್ದಾರೆ. ಜಾಗನೂ ಜಾಸ್ತಿ ಹಿಡಿಯಲ್ಲ, ಸಾಮಾನು ಎಲ್ಲ ಇಟ್ಕೋಬಹುದು. ಕುಕ್ಕರ್ ಕೂಗ್ತಾ ಇದೆ, ಇನ್ನೂ ಒಂದು ವಿಷಲ್ ಬರಲಿ, ಒಂದು 2 ವಿಷಲ್ ಬರಲಿಪ್ಪ ಸಾಕು. ಬರೀ ಅನ್ನ ಡೈರೆಕ್ಟ್ ಆಗಿ ಇಟ್ಬಿಟ್ಟಿದ್ದೀವಿ, ಅದಕ್ಕೆ 2 ವಿಷಲ್ ಸಾಕು. ಇವ್ರ ನಮ್ಮ ಮಕ್ಕಳು ಗೀ ರೈಸ್ ತಿನ್ನಕ್ಕೆ ಖುಷಿಯಾಗಿ ಬಂದು ನಿಂತಿದ್ದಾರೆ. ಗೀ ರೈಸ್ ಗೀ ರೈಸ್ ಚೆನ್ನಾಗಿರುತ್ತೆ. ನಿಮ್ ಗೀ ರೈಸ್ ಅಂತ ಅವ್ರಿಗೆ ಗೊತ್ತು, ಅವ್ರಿಗೆ ಗೊತ್ತು. ನಮಗೂ ಇವತ್ತು ಕಾಯ್ತಾ ಇದೀವಿ ನಾವು. ಹೌದು, ಎಲ್ಲ ರೆಡಿ ಆಗಿದೆ, 2 ವಿಷಲ್ ಆಗಿದೆ, ಕುಕ್ಕರ್ ಆರಿದೆ. ಇನ್ನೊಂದು ನಿಮಿಷ ಕುಕ್ಕರ್ ಕೂಲ್ ಆದ್ಮೇಲೆ ಇಳಿಸ್ಬಿಡೋದು. ಇಳಿಸಿ ಇವಾಗ ಕೆಳಗಡೆ ಇಳಿಸ್ಕೊಂಡು ವೆಯ್ಟ್ ತೆಗೆದು ನೋಡೋಣ. ನಿಮ್ಮ ತುಪ್ಪದನ್ನ ಗೀ ರೈಸು ಹೊಳಿತಾ ಇದೆ. ಹೌದಾ? ಸೂಪರ್. ನೋಡಿದ್ರೆ ಬಾಯಿ ನೀರು ಬರ್ತದೆ. ಮೇಲ್ಗಡೆ ಫಿನಿಶಿಂಗ್ಗೆ ಸ್ವಲ್ಪ ತುಪ್ಪ ಹಾಕ್ಬೇಕು. ಸ್ವಲ್ಪ ತುಪ್ಪ ತುಪ್ಪ ಹಾಕಿದ್ವಿ, ಸಾಕಪ್ಪ ಸಾಕು. ತುಪ್ಪ ಹಾಕ್ಬಿಟ್ಟು ಇದನ್ನ ಇವಾಗ ಇನ್ನೊಂದ್ಸತಿ ಕಲಸಿ ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡೋಣ. ಹೌದಾ? ಗಮಲ ಹೆಂಗಿದೆ ನೋಡಿ, ಹೆಂಗಿದೆ ಪರಿಮಳ. ಬರ್ತಿ ನಿಜವಾಗ್ಲೂ ಕೈ ಕೊಡ್ಬೇಕು ನಾನು, ಅಷ್ಟು ಚೆನ್ನಾಗಿ ಬಂದಿದೆ ಮರಿ. ತುಂಬಾ ಅಲ್ಲ, ಈಗ ಅನ್ನದ ಅಗಳು ಯಾವ ರೀತಿ ಇರ್ಬೇಕು ಅದೇ ರೀತಿ ಬೆಳ್ಳಗೆ. ಇದು ಗೀ ರೈಸ್ ಅಂದ್ರೆ ಅದು ಕೂಡ ನಿಮ್ಮ ಕಾಲದ್ದು, ನಿಮ್ಮ ಶೈಲಿ. ಅಬ್ಬಾ, ಗೀ ರೈಸ್ ಎಲ್ಲ ರೆಡಿ ಆಗಿದೆ. ಒಳ್ಳೆ ತುಪ್ಪ, ಹಸುವಿನ ತುಪ್ಪದಿಂದ ತಯಾರಾಗಿರೋ ಗೀ ರೈಸ್ ಇದು. ಕೂರ್ಮಾ ರೆಡಿ ಆಗಿದೆ, ಒಳ್ಳೆ ಚಟ್ನಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಇದು ನಮ್ಮ ಶೈಲಿಯ ಒಳ್ಳೆ ಹಸುವಿನ ತುಪ್ಪದಲ್ಲಿ ತಯಾರಾಗಿರೋ ಗೀ ರೈಸು. ಇದಕ್ಕೆ ಕೂರ್ಮಾನು ಮಾಡಿದ್ದೀವಿ. ಕೂರ್ಮಾ ನೆಕ್ಸ್ಟ್ ಟೈಮು ನಾನು ಏನಾದ್ರು ಪುರಿ ಸಾಗು ತೋರಿಸಿದಾಗ ಅದನ್ನು ಕೂರ್ಮಾ ಹೇಳ್ತೀನಿ. ಇವಾಗ ಮನೆಯಲ್ಲಿ ಮಾಡಿಕೊಂಡು ತಿಂದು ಕಾಮೆಂಟ್ಸ್ ಹಾಕಿ. ಅಮ್ಮ ಅಹಲ್ಯ ಅಮ್ಮವ್ರ ಗೀ ರೈಸ್ ಅಂದರೆ ಕದಲ್ಸ್ಬೇಕು ಅಂದ್ರೂ ನನಗೆ ಮನಸ್ಸು ಬರ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ನಮ್ಮ ಗೋಡಂಬಿ ಯುಕ್ತ ಒಂದು ಸಣ್ಣ ತುತ್ತು ನೋಡಿ ಹೆಂಗಿದೆ. ಅಮ್ಮ ನಿಮ್ಮ ತುಪ್ಪದನ್ನ ಅಂದರೆ ನಾವು ಕ್ಯೂ ನಿಂತ್ಕೊಂಡಿದ್ದು ನೋಡಿದೆ ಆಗಲೇ. ಈಗ ನಾವು ಆ ಕ್ಯೂ ಅಲ್ಲಿ ಲಾಸ್ಟ್ ಆದ್ರೂ ಒಳ್ಳೆ ತುತ್ತ ಸಿಕ್ಕಿದೆ ಅಂದ್ಕೊಂಡಿದ್ವಿ. ಟೇಸ್ಟ್ ಮಾಡ್ಬಿಡ್ತೀನಿ. ಅದೇನು ಕಾಣ್ತಾ ಇದೆಯೋ ಅದಕ್ಕಿಂತ 100 ಪಟ್ಟು ರುಚಿ ನಾಲ್ಗೆ ಮೇಲೆ ಕಾಣ್ತದೆ. ಎಲ್ಲ ಪರ್ಫೆಕ್ಟು. ಇದು ಕಡಿಮೆ ಅದು ಜಾಸ್ತಿ ಅಂತ ಹೇಳಂಗಿಲ್ಲ. ಕಾಯಿ ಹಾಲು ಹಾಕಿದ್ರು, ತುಪ್ಪ ಹೇರಳವಾಗಿ ಹಸುವಿನ ತುಪ್ಪ ಅಂತ ಹೇಳಿದರು. ಆಮೇಲೆ ಅವ್ರು ಮಾಡಿರೋ ಶೈಲಿ ಅದನ್ನ ಮೆಣಸೋಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಒಂದೊಂದು ಹಂತವಾಗಿ ಮಾಡ್ತಾರಲ್ಲ, ಅದೆಲ್ಲ ನಿಮಗೆ ಹಂತವಾಗಿ ಸಿಗುತ್ತೆ. ಒಂದು ತುತ್ತು ಹೋಗಿದ ತಕ್ಷಣ ನೀವು ಇಂಥ ಗೀ ರೈಸ್ ಸಿಕ್ಕಿದೆ ಪುಣ್ಯ ಅಂದ್ಕೊಳ್ತೀರಾ. ಸೊ ಅಮ್ಮನವ್ರ ರೆಸಿಪಿ ನೀವು ಮಾಡ್ಕೊಂಡು ನಮಗೆ ಕಾಮೆಂಟ್ಸ್ ಹಾಕಿ. ನಾನು ಮುಗಿಸ್ತೀನಿ ಇದು. ನೋಡಿ ಹೆಂಗಿದೆ. ಮುಂದಿನ ಸಂಜೆ ಮತ್ತೆ ಸಿಗೋಣ. ನಮಸ್ಕಾರ ಅಮ್ಮ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.